ಇಲ್ಲಿಗೆ ಬಂದ್ಮೇಲೆ ನಾನು ಏನೇನು ಅನ್ಕೊಂಡಿದ್ದೆ ಅದು ಎಲ್ಲನೂ ಆಗ್ತಿದೆ. ನನ್ನ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ನಾನು ಏನೇನು ಹರಕೆ ಹೊತ್ಕೊಂಡು ಬಂದಿದ್ದೆ ಅದಾಗ್ತಿದೆ. ಆರೋಗ್ಯದ ಸಮಸ್ಯೆ ಎಲ್ಲನೂ ತುಂಬಾ ನಿರ್ವಿಘ್ನವಾಗಿ ಹೋಗ್ತಿದೆ. ತುಂಬಾ ಕಷ್ಟ ಎಲ್ಲ ಪರಿಹಾರ ಆಗಿದೆ ಸರ್. ರಾಯರ್ ನಂಬಿದ್ರೆ ಯಾವತ್ತೂ ಮೋಸ ಆಗಲ್ಲ. ಎಷ್ಟು ಕೋಟಿ ಇದ್ರೇನು ಕೆಲವ್ರಿಗೆ ನೆಮ್ಮದಿ ಇರಲ್ಲ. ಬಟ್ ನಮ್ಮ ಹತ್ರ ಕೋಟಿ ಇಲ್ಲದೆ ಇರ್ಬೋದು, ಭಗವಂತನ ಆಶೀರ್ವಾದ ಚೆನ್ನಾಗಿದೆ. ಇಲ್ಲಿಗೆ ಬಂದ್ಮೇಲೆ ಎಲ್ಲರೂ ಕಟ್ಟಿದ್ಮೇಲೆ ನಂಬಿಕೆ ಇದೆ ಅನಿಸ್ತು. ನಾನು ಕಟ್ಟಬೇಕು ಅನ್ಕೊಂಡಾಗೆಲ್ಲ ಕನ್ಸಲ್ ಬಂದಂಗೆ ಆಗುತ್ತೆ. ಸೊ ಆಕ್ಚುಲಿ ಕನ್ಸಲ್ ಬಂದಂಗೆ ಆಗಿದ್ದಕ್ಕೆ ಬಂದಿದ್ದು. ನನ್ನ ಸ್ಯಾಲ್ರಿ ಇಂಪ್ರೂವ್ ಆಗಬೇಕಾಗಿತ್ತು. ಸೊ ಇವಾಗ ನನಗೆ 2 lakh ಬರ್ತಿದೆ ತಿಂಗಳಿಗೆ. ಸೊ ಇಲ್ಲಿಗೆ ಬಂದಾಗಿಂದ 3 lakh ಇನ್ಕ್ರೀಸ್ ಆಗಿದೆ. ಸೊ ತುಂಬಾ ಒಳ್ಳೇದಾಗಿದೆ ನನಗೆ. ಮಾದನಾಯಕನಹಳ್ಳಿಯಿಂದ ಸರ್. ತುಂಬಾ ಕಷ್ಟ ಎಲ್ಲ ಪರಿಹಾರ ಆಗಿದೆ ಸರ್. ನಾನು ಆಕ್ಚುಲಿ ತುಂಬಾ ನೋವು ಇಟ್ಕೊಂಡು ಬಂದಿದ್ದೆ. ಮಂತ್ರಾಲಯಕ್ಕೆ ಹೋಗಕ್ಕೆ ದೂರ ಆಗುತ್ತೆ. ಏನಾದ್ರು ಪ್ರಾಬ್ಲಮ್ ಇದ್ದಾಗ ಪ್ರತಿ ಸಾರಿನೂ ಅಲ್ಲಿ ಹೋಗಕ್ ಆಗಲ್ಲ. ಇಲ್ಲಿ 3ನೇ ಸಾರಿ ನಾನು ಬರ್ತಾ ಇರೋದು. ನಾನೇನು ಅದು ಹರಕೆ ಆತರ ಏನಿಲ್ಲ. ಪ್ರಾಬ್ಲಮ್ ಆಯ್ತು, ಏನಾದ್ರು ತೊಂದರೆ ಆಯ್ತು ಅಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗ್ತೀನಿ. ಸ್ವಲ್ಪ ಮನ್ಸಿಗೆಲ್ಲ ಸಮಾಧಾನ ಆಗುತ್ತೆ. ರಾಯರ್ ನಂಬಿದ್ರೆ ಯಾವತ್ತೂ ಮೋಸ ಆಗಲ್ಲ. ನನ್ ನಂಬಿಕೆ ರಾಯರು ನಂಗೆ ಒಳ್ಳೇದೇ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನು ಎಷ್ಟೊಂದು ಕೆಲ್ಸಗಳು ಆಗ್ತಾ ಇರ್ಲಿಲ್ಲ ಸರ್. ತುಂಬಾ ಕಷ್ಟ ಇತ್ತು, ಪ್ರಾಬ್ಲಮ್ಸ್ ಇದ್ವು. ಅವೆಲ್ಲಾನು ನಾನು ಬಂದ್ಮೇಲೆ ಎಲ್ಲ ಸರಿಯಾಗಿದೆ. ರಾಯರ ಹತ್ರ ನಡ್ಕೊಂಡ್ಮೇಲೆ ಎಲ್ಲ ಸರಿಯಾಗಿದೆ. ಹೌದು ಸರ್, ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಬಂದವರಿಗೆ ಬೆಳಗ್ಗೆಯಿಂದಾನೇ ಪ್ರಸಾದ ವ್ಯವಸ್ಥೆ ಇದೆ. ತುಂಬಾ ದೂರದಿಂದ ಬರ್ತಾರೆ. 10:00ವರೆಗೆ ನೋಡಿ ಎಷ್ಟೊಂದು ಜನಗಳಿದ್ದಾರೆ. ಬರ್ತಾ ಬರ್ತಾ ಜನಗಳು ಜಾಸ್ತಿ ಆಗ್ತಿದ್ದಾರೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಭಕ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಖುಷಿ ಆಗ್ತಿದೆ. ನಡೀತಾ ಇದೆ ಸರ್. ನಂಬಿಕೆ ಇರ್ಬೇಕಷ್ಟೇ. ನಾವು ಮನ್ಸಿಂದ ನಂಬಿದ್ರೆ ಮಾತ್ರ ಇದೆ ಅಂತ ಅನ್ಕೊಳ್ಳೋದಷ್ಟೇ. ಇಲ್ಲ ನಂಬ್ಲಿಲ್ಲ ಅಂದ್ರೆ ಇಲ್ಲ ಸರ್. ನಂಬ್ಕೋಬೇಕಷ್ಟೇ ರಾಯರ್ನ. ಮನ್ಸಿಂದ ನಂಬಿದ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಸರ್. ನಂಬೇಕು. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಅಂತ. ನಾನು ಬಂದಿರೋದು ನಾಗರಬಾವಿಯಿಂದ. ಇದು ಆಲ್ಮೋಸ್ಟ್ ನಂದು 11th ವೀಕ್. ಇಲ್ಲಿಗೆ ಬಂದಾಗಿಂದ ನನಗೆ ತುಂಬ ಪಾಸಿಟಿವ್ ಅಂತ ಅನ್ನಿಸ್ತಿದೆ. ಖಂಡಿತವಾಗ್ಲೂ ನಾನು ಏನೇನು ಅನ್ಕೊಂಡಿದ್ದೆ ಅದೆಲ್ಲ ಆಗ್ತಿದೆ ಅಂತಾನೆ. ನನ್ಗೆ ಆಗೋ ಕೆಲಸದಲ್ಲೆಲ್ಲ ರಾಯರು ಜೊತೆಲಿದ್ದಾರೆ ಅನ್ಕೊಂಡೆ ನಾನು ಇಲ್ಲಿಗೆ ಬರ್ತಿದ್ದೆ. ಮುಂಚೆ ಬೇರೆ ಬೇರೆ ಕಡೆ ದೇವಸ್ಥಾನಕ್ಕೆಲ್ಲ ಹೋಗ್ತಿದೆ, ರಾಯರನ್ನ ಹುಡ್ಕೊಂಡು ಹೋಗ್ತಿದೆ. ಬಟ್ ಇಲ್ಲಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಂಗೆ ಹೆಂಗ್ ಅನಿಸ್ತಿದೆ ಅಂದ್ರೆ, ಪ್ರತಿ ವಾರ ಕೆಲಸ ಇರಲಿ ಕೆಲಸ ಇಲ್ಲದೆ ಇರಲಿ, ವಾಟ್ ಎವರ್ ಇಟ್ ಇಸ್, ಒಂದ್ಸಲ ಬಂದು ಹೋಗ್ಬಿಟ್ರೆ ನಂಗೆ ಒಂಥರ ಸಮಾಧಾನ ಆಗುತ್ತೆ. ಯಾವ ಊರಲ್ಲಿ ಇದ್ರು ನನಗೆ ಗುರುವಾರ ನಾನು ಬೆಂಗಳೂರಿಗೆ ಬರಲೇಬೇಕು, ದೇವಸ್ಥಾನಕ್ಕೆ ಬರಲೇಬೇಕು ಅನ್ನೋ ಥರ. ಆ್ಯಂಡ್ ಇಲ್ಲಿಗೆ ಬಂದ್ಮೇಲೆ ನಾನು ಏನೇನು ಅನ್ಕೊಂಡಿದ್ದೆ ಅದು ಎಲ್ಲನೂ ಆಗ್ತಿದೆ. ತುಂಬಾ ಏನಂತಾರೆ, ನೀರಲ್ಲಿ ಕಲ್ಲೆತ್ತಿಟ್ಟಿರೋ ಥರ ಆಗುತ್ತೆ ಅಂತಾರಲ್ಲ, ಆ ಥರ ಆಗ್ತಿದೆ. ನನ್ನ ಪ್ರಾಜೆಕ್ಟ್ಸ್ಗಳಾಗಿರ್ಬೋದು, ನಾನು ಏನೇನು ಹರಕೆ ಹೊತ್ಕೊಂಡು ಬಂದಿದ್ದೆ ಅದಾಗ್ತಿದೆ. ಆರೋಗ್ಯದ ಸಮಸ್ಯೆ ಎಲ್ಲನೂ ತುಂಬ ನಿರ್ವಿಘ್ನವಾಗಿ ಹೋಗ್ತಿದೆ. ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದು ಕಾಯಿ ಕಟ್ಟಿ ದೇವ್ರಿಗೆ ಪ್ರದಕ್ಷಿಣೆ ಹಾಕಿ ಹೋದ್ಮೇಲಂತೂ ತುಂಬ ಮನಸ್ಸಿಗೆ ತೃಪ್ತಿ ಅಂತ ಅನ್ಸುತ್ತೆ. ನಾನು ಆ್ಯಕ್ಚುಲಿ ಸೀರಿಯಲ್ ಆರ್ಟಿಸ್ಟ್, ಸೀರಿಯಲ್ ಮೂವೀಸ್ ಎಲ್ಲ ಮಾಡ್ತಿದ್ದೀನಿ. ಆ್ಯಂಡ್ ರಾಘವೇಂದ್ರನ್ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ನನಗೆ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳೇ ಬರ್ತಿದೆ. ಇವತ್ತಿಗೂ ನಾನು ತುಂಬ ಬ್ಯುಸಿ ಆಗಿದ್ದೀನಿ ಅಂದರೆ ಎಲ್ಲ ರಾಯರ ಆಶೀರ್ವಾದದಿಂದಾನೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೆಸೆಂಟ್ ನಾನು ಇವಾಗ ಮೂವೀಸ್ ಮಾಡ್ತಾ ಇದ್ದೀನಿ. ಫಿನಿಕ್ಸ್ ಅಂತ ಮೂವಿ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 3 ಪ್ರಾಜೆಕ್ಟ್ ನಾನು ಕಂಪ್ಲೀಟ್ ಆಯಿತು. ಎಸ್, ಇನ್ನೂ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬರ್ತಿದೆ. ಕೆಲವೊಂದು ಸೀರಿಯಲ್ಗಳು ಕೂಡ ಬರ್ತಿದೆ. ರಾಯರ ಆಶೀರ್ವಾದ ಹೇಗಿದೆ ಅಂತ ನೋಡ್ಬೇಕು. ಖಂಡಿತವಾಗ್ಲೂ ನೀವು ಇಲ್ಲಿ ಒಂದ್ಸಲ ಬನ್ನಿ. ಇವಾಗ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಇಲ್ಲ ಹೋಗ್ಬೇಕು ಅನ್ಕೊಂಡ ತಕ್ಷಣ ಏನೂ ಆಗಲ್ಲ. ಒಂದ್ಸಲ ಇಲ್ಲಿಗೆ ಬನ್ನಿ. ಖಂಡಿತವಾಗ್ಲೂ ರಾಯರು ಕರ್ಸ್ಕೋಬೇಕು ಅಂತಿದ್ರೆ ನೀವು ಎಲ್ಲೇ ಇದ್ರೂ ಕರ್ಸ್ಕೋತಾರೆ. ನೀವು ಎಂಥದ್ದೇ ಪರಿಸ್ಥಿತಿಲಿ ಇದ್ರೂ ಕೂಡ ಇಲ್ಲಿಗೆ ರಾಯರು ನಿಮ್ಗೆ ದಯೆ ತೋರಿಸಿ ಕರ್ಸ್ಕೋಬೇಕು ಅಂದ್ರೆ ಬಂದೇ ಬರ್ತಾರೆ. ಅಂಡ್ ಇಲ್ಲಿಗೆ ಒಂದ್ಸಲ ಬಂದ್ರೆ ಖಂಡಿತವಾಗ್ಲೂ ನೀವು ರಾಯರಿಗೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿನೇ ಹೋಗ್ತೀರಾ. ಅವರು ಆ ಸೇವೆನ ಪೂರೈಸ್ಕೊಂಡೆ ನಿಮ್ಮನ್ನ ಕಳಿಸ್ತಾರೆ ಅನ್ನೋ ನಂಬಿಕೆ ಇದೆ. ನೀವು ಏನೇನು ಮನ್ಸಲ್ಲಿ ಕೋರ್ಕೊಂಡಿರ್ತೀರಾ, ನಿಮ್ಗೆ ಏನೇನು ನೋವು ಕಷ್ಟ ಏನೇ ಇದ್ರೂ ರಾಯರ ಹತ್ರ ಬಂದು ರಾಯರ ಮುಂದೆ ನಿಂತ್ಕೊಂಡು ನೀವು ಹೇಳಿ ಹೋದ್ರೆ ನಿಜವಾಗ್ಲೂ ಅದೆಲ್ಲನೂ ಕಮ್ಮಿ ಆಗುತ್ತೆ, ಈಡೇರುತ್ತೆ ಅಂತ ನನ್ಗೆ ಅನ್ಸುತ್ತೆ. ನನ್ನ ಹೆಸರು ಪದ್ಮಿನಿ ಅಂತ. ನಾವು ನಾಗರಬಾವಿಯಿಂದ ಬರ್ತಾ ಇದ್ದೀವಿ. ನಾನು 10 ವಾರದಿಂದ ಬರ್ತಾ ಇದ್ದೀನಿ. ಪರವಾಗಿಲ್ಲ, ನಾನು ಬಂದ್ಮೇಲೆ ಎಲ್ಲ ಒಂಥರ ಒಳ್ಳೇದು ಅನ್ಸಿದೆ. ಮನ್ಸಿಗೆ ನೆಮ್ಮದಿ ಇದೆ. ಗುರುವಾರ ಆದ್ರೆ ಯಾವಾಗ ಆಗತ್ತೆ ಬರ್ಬೇಕನ್ಸುತ್ತೆ. ಆಮೇಲೆ ನನ್ನ ಮಕ್ಳಿಗೆ ಕೇಳ್ಕೊಂಡು ಬರ್ತಾ ಇದ್ದೆ. ಬಟ್ ಪರವಾಗಿಲ್ಲ, ಒಳ್ಳೇದಾಗಿದೆ. ಅಂದ್ರೆ ಯಾರೇ ಆಗ್ಲಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದ್ರೆ ಅದು ಒಳ್ಳೇದಾಗತ್ತೆ. ಅರ್ಧ ನಂಬಿಕೆಯಲ್ಲಿ ಬಂದ್ರೆ ಯಾವ್ದು ಆಗಲ್ಲ, ಆಮೇಲೆ ಆಗ್ಲಿಲ್ಲ ಅಂತಾರೆ. ಹಾಗಲ್ಲ, ನಾವ್ ಏನ್ ನಂಬಿಕೆ ಇಟ್ಟು ಬರ್ತೀವಿ ಅದು ಖಂಡಿತ ಒಳ್ಳೇದಾಗೇ ಆಗುತ್ತೆ. ನಮ್ಗೆ ತುಂಬಾ ಆಗಿದೆ ಸರ್. ಮಕ್ಕಳಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ನಾನು ಕೇಳ್ಕೊಂಡಿರೋದು ಮಕ್ಕಳಿಗೆ. ನಮ್ಮ ಹಸ್ಬೆಂಡ್ ಎಜುಕೇಶನ್ ಬಗ್ಗೆ ತುಂಬಾ ಹಠ ಚಿಕ್ಕವನು, ಅದಕ್ಕೋಸ್ಕರ. ಆಮೇಲೆ ನಮ್ಮ ಹಸ್ಬೆಂಡ್ ಕೆಲ್ಸದ ಬಗ್ಗೆ ಅವರೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗ ಅಲ್ವಾ. ಹಾಗಾಗಿ ಪರವಾಗಿಲ್ಲ, ಎಲ್ಲ ನೆಮ್ಮದಿ ಇದೆ.
ಎಷ್ಟು ಕೋಟಿ ಇದ್ರೇನು ಕೆಲವ್ರಿಗೆ ನೆಮ್ಮದಿ ಇರಲ್ಲ. ಬಟ್ ನಮ್ಮ ಹತ್ರ ಕೋಟಿ ಇಲ್ಲದೆ ಇರ್ಬೋದು, ಭಗವಂತನ ಆಶೀರ್ವಾದ ಚೆನ್ನಾಗಿದೆ. ದಿವ್ಯಾ, ಬೆಂಗಳೂರಿಂದ. ಒಳ್ಳೆ ವೈಬ್ ಇದೆ, ಬಂದಾಗಿಂದ ಚೆನ್ನಾಗಿ ಅನಿಸ್ತದೆ. ಸೊ ಕಾಯಿ ಕಟ್ಟಾದ್ಮೇಲೆ ಇದೆ ಫಸ್ಟ್ ವೀಕ್. ಮತ್ತೆಲ್ಲ ರಾಯರಂದ್ರನೇ ನಂಬಿಕೆ. ಸೊ ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ನಲ್ಲಿ ಒಬ್ರು ರೀಲ್ಸ್ ನೋಡ್ಬಿಟ್ಟು ಬಂದೆ. ಇಲ್ಲಿಗೆ ಬಂದ್ಮೇಲೆ ಎಲ್ರು ಕಟ್ಟದ್ಮೇಲೆ ನಂಬಿಕೆ ಇದೆ ಅನ್ಸ್ತು, ನಾನು ಕಟ್ಬೇಕು ಅನ್ಕೊಂಡೆ. ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ, ಎಲ್ರು ಕಾಯ್ತಾರೆ. ತುಂಬಾ ಸಲ ಅನ್ಕೊಂಡಿದ್ದೀನಿ. ಸೊ ಅನ್ಕೊಂಡಾಗೆಲ್ಲ ಕನ್ಸಲ್ ಬಂದಂಗ ಆಗುತ್ತೆ. ಸೊ ಆಕ್ಚುಲಿ ಕನ್ಸಲ್ ಬಂದಂಗ ಆಗಿದ್ದಕ್ಕೆ ಬಂದಿದ್ದು. ಇಲ್ಲ ಹಂಗಲ್ಲ. ಸೊ ದೇವಸ್ಥಾನಕ್ ಬರ್ಬೇಕು ಅಂತ ಅನಿಸ್ತು. ನನ್ಗೇನೋ ಬೇಜಾರಿತ್ತು ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ದೆ. ಸೊ ಪ್ರತಿ ಸರಿ ರಾಯರದೇ ವಿಡಿಯೋಸ್, ಆಲ್ಮೋಸ್ಟ್ ತುಂಬಾ ಸರಿ ರಾಯರು ನೋಡ್ಬೇಕು ಅಂತ ಅನಿಸ್ತು, ಹಾಗಾಗಿ ಅಷ್ಟೇ. ಹಾಯ್, ನನ್ನ ಹೆಸರು ಲಾವಣ್ಯ ಅಂತ. ಆಕ್ಚುಲಿ ದೇವಸ್ಥಾನ ಬಂದಾಗಿಂದ ತುಂಬಾ ಒಳ್ಳೇದಾಗಿದೆ. ನಾನು ಆಕ್ಚುಲಿ ಚಾರ್ಟೆಡ್ ಅಕೌಂಟೆಂಟ್ CA ಮಾಡ್ತಾ ಇದ್ದೀನಿ. ಇದು ನನ್ನ ಸೆಕೆಂಡ್ ಇಯರ್. ನಾನು ಆಕ್ಚುಲಿ ಸೆಕೆಂಡ್ ಟೈಮ್ ಫೇಲ್ ಆಗಿದೆ. ಥರ್ಡ್ ಟೈಮ್ ಈ ರಾಯರ್ ದೇವಸ್ಥಾನ ಬಂದಾಗಿಂದ ನಾನು ಇಂಟರ್ ಪಾಸ್ ಆಗಿದೆ. ಇನ್ನ ಆಕ್ಚುಲಿ ನನ್ನ ಸ್ಯಾಲ್ರಿ ಇಂಪ್ರೂವ್ ಆಗ್ಬೇಕಾಗಿತ್ತು. ಸೊ ಇವಾಗ ನಂಗೆ 2 lakh ಬರ್ತಿದೆ ತಿಂಗಳಿಗೆ. ಸೊ ಇಲ್ಲಿಗೆ ಬಂದಾಗಿಂದ 3 lakh ಇನ್ಕ್ರೀಸ್ ಆಗಿದೆ. ಸೊ ತುಂಬಾ ಒಳ್ಳೇದಾಗಿದೆ ನನಗೆ. ಥ್ಯಾಂಕ್ ಯು. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ನಾವು ಇಟ್ಮಡುಗಿಂದ ಬಂದಿರೋದು. ನಾವು ಇಲ್ಲಿ ಮನೆಗೆ ಸ್ವಲ್ಪ ಕಷ್ಟ ಇತ್ತು, ಸ್ವಲ್ಪ ಅಂದ್ರೆ ತುಂಬಾನೇ ಕಷ್ಟ ಇತ್ತು. ಆ ಟೈಮಲ್ಲಿ ಇಲ್ಲಿ ಬಂದು ನಾವು 21 ವಾರ ರಥ ಇತ್ತು, ರಥ ಮಹೋತ್ಸವ. 21 ವಾರದ 3 ವಾರ ಮಾಡ್ಬೇಕಾದ್ರೆ ನಮ್ದು 50% ಎಲ್ಲ ಕ್ಲಿಯರ್ ಆಗೋಯ್ತು. ಈಗ ಸಂಪೂರ್ಣವಾಗಿ ಎಲ್ಲ ಕ್ಲಿಯರ್ ಆಗಿದೆ. ಇಲ್ಲಿ ಕಷ್ಟ ಇರೋರೆಲ್ಲ ಇಲ್ಲಿ ಬಂದ್ರೆ 100% ಅವ್ರಿಗೆ ಪರಿಹಾರ ಆಗುತ್ತೆ. ಒಂದೇ ಮಗು ಸರ್ ನಮ್ದು, ಹೆಣ್ಣು ಪಾಪು. ಎರಡನೇದು ಮಕ್ಕಳಾಗಿಲ್ಲ. ಇಲ್ಲಿ ಬಂದ್ಮೇಲೆ ಈಗ ಪ್ರೆಗ್ನೆಂಟ್, 4 ತಿಂಗಳು ಪ್ರೆಗ್ನೆಂಟ್ ಆಗಿ ಇಲ್ಲಿ ಬಂದ್ಮೇಲೆ ಒಳ್ಳೇದಾಯ್ತು. ಅಲ್ಲ, ಎಲ್ಲಾರು ಬರ್ಬೇಕು. ಇಲ್ಲಿ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು. ನಾವ್ ಅನ್ಕೊಳೋದು ಚೆನ್ನಾಗ್ ಆಗ್ತಾ ಇತ್ತು. ನಾವ್ ಏನ್ ಅನ್ಕೊಳೋ ಈ ದೇವಸ್ಥಾನ ಬರ್ತೇವೆ ಅದೆಲ್ಲ ನಡೀತಾ ಇತ್ತು. ನಮ್ಗೆ ಎಲ್ಲ ಕೈ ಕೊಡಿ, ರಾಯರು ಎಲ್ಲ ಕೈ ಕೊಟ್ಟಿದಾರು. ಸರ್ ಏನಿಲ್ಲ, ಯಾವತ್ತು ವರ್ಷ ಏನು ಡೌಟ್ ಬೀಳ್ದಿದ್ರೆ ಅವ್ರ ಕಷ್ಟ ಇದ್ರೆ ದಯವಿಟ್ಟು ರಾಯರ ಹತ್ರ ಬರ್ರಿ, 100% ಪರಿಹಾರ ಆಗುತ್ತೆ. ಯಾವುದೇ ತರ ತೊಂದರೆ ತಾಪತ್ರೆ ಇಲ್ದಂಗೆ ನೀವು ಎಲ್ಲಿ ಹೋಗಿದ್ರೋ ಅದು ಬೇಡ, ಇಲ್ಲಿ ಬಂದ್ರೆ ಮಾತ್ರ ಆ ಪವರೇ ಬೇರೆ. ಆ ರಾಯರ ಪವರ್ ಅಂದ್ರೆ ಸುಮ್ಮನೆ ಅಲ್ಲ, ಇಲ್ಲಿ ಮಾತ್ರ ಸಖತ್ ಪವರ್ ಇದೆ. ಬಟ್ ಇಲ್ಲಿ ಬಂದ್ರೆ ಪರಿಹಾರ ಆಗಿಲ್ಲ ಅನ್ನೋ ಮಾತೇ ಇಲ್ಲ. 100 ಅಲ್ಲ 200% ಗ್ಯಾರಂಟಿ. ನನ್ನ ಹೆಸರು ರಕ್ಷಿತಾ, ಸರಸ್ವತಿ ನಗರಿಂದ ಬಂದಿದ್ದೀನಿ. ನನ್ನ ಫ್ರೆಂಡ್ ಇಂದ ಗೊತ್ತಾಯ್ತು ಈ ಕ್ಷೇತ್ರದ ಬಗ್ಗೆ, ಅದಕ್ಕೆ ನಾನು ಒಂದ್ಸತಿ ಬರೋಣ ಅಂತ ಬಂದೆ. ಇವಾಗ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಬೇಕಂತ ಅನ್ಕೊಂಡಿದೀನಿ. ಪಾಸಿಟಿವ್ ವೈಬ್ ಸಿಗ್ತಿದೆ, ತುಂಬಾ ಚೆನ್ನಾಗ್ ಅನಿಸ್ತಿದೆ, ಒಳ್ಳೇದಾಗತ್ತಂತ ಅನಿಸ್ತಿದೆ.